ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಕನ್ನಡ ನಾಡು ನುಡಿ ಸೇವೆಗೆ ಕಂಕಣಬದ್ಧರಾಗಲು ಮತ್ತೊಂದು ರಾಜ್ಯೋತ್ಸವ ಸಂಭ್ರಮ ನಮ್ಮ ಮುಂದಿದೆ. ನಾಡು ನುಡಿಯ ಈ ಒಂದು ಉತ್ಸವ ಪ್ರಾಯಶಃ ಕಾಸರಗೋಡಿನಲ್ಲಿ ಇದೊಂದು ಕಾರಾಳ ದಿನವಾಗಿ ಕಳೆದ ಹಲವಾರು ವರ್ಷಗಳಿಂದ ಆಚರಿಸ ಬರ್ತಾ ಇದೆ. ಈ ಸಂದರ್ಭದಲ್ಲೆಲ್ಲ ಇಲ್ಲಿನ ಹಲವು ಸಂಘಟನೆಗಳು, ಹಲವು ಮಹನೀಯರು ಈ ಕಾಸರಗೋಡಿನ ಕನ್ನಡದ ನೆಲವನ್ನು ಉಳಿಸುವ ಒಂದು ಪಣ ತೊಟ್ಟಿದ್ದಾರೆ. ಆ ಪಣದ ಹಿಂದೆ ಹಲವಾರು ಕೆಲಸ ಕಾರ್ಯಗಳು ನಡೆದಿದೆ. ಆದರೂ ಕೂಡ ಇವತ್ತು ಕೂಡ ಕನ್ನಡ ಇಲ್ಲಿ ಅತಂತ್ರವಾಗಿದೆ. ಕನ್ನಡ ಉದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅದೇನೋ ಕಳವಳದ ಒಂದು ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು, ಹಲವಾರು ಪ್ರಮುಖರು ನಮ್ಮ ಜೊತೆ ಈ ಬಗ್ಗೆ ಹಲವು ಅಭಿಪ್ರಾಯಗಳನ್ನು ಸೂಚಿಸಿದ್ದಾರೆ. ಈ ದಿವಸ ನಮ್ಮ ಜೊತೆ ಆಗ್ತಾ ಇದ್ದಾರೆ ಕಾಸರಗೋಡಿನ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಸದಸ್ಯರಾಗಿದ್ದುಕೊಂಡು ಹಲವಾರು ವರ್ಷ ಅದರ ಪದಾಧಿಕಾರಿಯಾಗಿದ್ದುಕೊಂಡು ಕೆಲಸ ಮಾಡಿದಂಥ ಶ್ರೀ ವಿಶಾಲಾಕ್ಷ ಪುತ್ರಕಲ್ಲ ಸರ್ ಅವರು ನಮ್ಮ ಜೊತೆ ಆಗ್ತಿದ್ದಾರೆ. ಬನ್ನಿ ಅವರ ಮಾತುಕತೆಗೆ ನಾವು ಮುಂದಾಗೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಂದನೆಗಳು. ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಓರ್ವ ಪದಾಧಿಕಾರಿಯಾಗಿದ್ದು ಕಾಸರಗೋಡಿನ ಕನ್ನಡಿಗನಾಗಿದ್ದುಕೊಂಡು ತಾವು ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವರು. ಅದೇ ರೀತಿ ಹಲವಾರು ಕನ್ನಡದ ಪರವಾದ ಹಲವಾರು ಸಮಸ್ಯೆಗಳನ್ನು ಅಭಿಮುಖೀಕರಿಸಿಕೊಂಡವರು. ಈ ಸಂದರ್ಭದಲ್ಲಿ ಕಾಸರಗೋಡಿನಲ್ಲಿ ಕನ್ನಡದ ನೆಲೆಯಲ್ಲಿ ಕನ್ನಡ ಅಧ್ಯಾಪಕ ಸಂಘಟನೆ ಹೇಗೆ ಹುಟ್ಟಿಕೊಂಡಿತು ಸರ್? ಕಾಸರಗೋಡು ನೀವೆಲ್ಲರೂ ಹೇಳುವ ಹಾಗೆ, ನಾವೆಲ್ಲರೂ ಹೇಳುವ ಹಾಗೆ ಕನ್ನಡ ನಾಡು. ಮದ್ರಾಸು ಪ್ರಾಂತ್ಯದ ಕೈ ಕೆಳಗೆ ದಕ್ಷಿಣ ಕನ್ನಡದಲ್ಲಿದ್ದ ಕಾಸರಗೋಡು 56ರಲ್ಲಿ ಭಾಷಾವಾರು ಪ್ರಾಂತ್ಯ ಸಮಿತಿ ರಚನೆಯಾಗಿ ಆ ರಚನೆಯ ಶಿಫಾರಸಿನ ಮೇರೆಗೆ ಕರ್ನಾಟಕದೊಂದಿಗೆ ಸೇರದೆ ಕೇರಳದೊಂದಿಗೆ ಸೇರಿ ಹೋದ ಮೇಲೆ ಕಾಸರಗೋಡಿನ ಕನ್ನಡಿಗರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು. ಅದರಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹೊರತಲ್ಲ. ಕಾಸರಗೋಡಿನಲ್ಲಿ ಹಲವಾರು ಕನ್ನಡ ಮಕ್ಕಳು ಕಲಿಯುತ್ತಾ ಇದ್ದರೂ ಕೂಡ, ಹಲವಾರು ಕನ್ನಡ ಶಾಲೆಗಳಿದ್ದರೂ ಕೂಡ ಕನ್ನಡದ ಮಕ್ಕಳಿಗೆ ಸರಿಯಾಗಿ ಪಾಠ ಪುಸ್ತಕಗಳು ಲಭ್ಯವಾಗದೇ ಇರುವಾಗ ನೊಂದಂತಹ ಹಲವು ಅಧ್ಯಾಪಕರು ಒಟ್ಟು ಸೇರಿ 1997ರಲ್ಲಿ ನಾವೊಂದು ಸಂಘವನ್ನು ರೂಪೀಕರಿಸಬೇಕು, ನಮ್ಮ ಹೋರಾಟಕ್ಕೆ ಬಲ ಸಿಕ್ಕಬೇಕಿದ್ರೆ ನಾವು ಹೀಗೆ ಬಾಯಿ ಮಾತಿನಲ್ಲಿ ಬೇಡಿಕೆಯನ್ನು ಇಟ್ಟರೆ ಅದು ಸಿಗ್ತಾ ಇಲ್ಲ. ಅದರಿಂದ ನಾವೆಲ್ಲರೂ ಒಟ್ಟು ಸೇರಬೇಕು, ಒಗ್ಗಟ್ಟಾಗಬೇಕು ಎನ್ನುವ ಮನೋಭಾವದಿಂದ ಕಾಸರಗೋಡಿನ ಒಂದು ಶಾಲೆಯಲ್ಲಿ ಒಂದಷ್ಟು ಕನ್ನಡ ಅಧ್ಯಾಪಕರು ಒಟ್ಟು ಸೇರಿ ಮಕ್ಕಳಿಗೆ ಆಗುವ ಈ ಅನ್ಯಾಯದ ವಿರುದ್ಧ ಪ್ರತಿಭಟಿಸಬೇಕು. ಮಲಯಾಳ ಪುಸ್ತಕಗಳು ಸಕಾಲಕ್ಕೆ ದೊರಕಿದರೂ ಕೂಡ ಕನ್ನಡ ಪಠ್ಯಪುಸ್ತಕಗಳು ದೊರಕುತ್ತಾ ಇಲ್ಲ. ಆದ್ದರಿಂದ ಇದನ್ನು ಪರಿಹರಿಸಬೇಕಿದ್ರೆ ಒಂದು ಸಂಘಟನೆ ಅಗತ್ಯ ಎನ್ನುವುದನ್ನು ಮನಗಂಡು ಒಂದು ಸಂಘಕ್ಕೆ ರೂಪುಗೊಟ್ಟರು. ಅದುವೇ 1997ರಲ್ಲಿ ಆ ರೂಪುಗೊಟ್ಟಂತಹ ಸಂಘವನ್ನು ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ಎಂದು ಹೆಸರಿಸಿ ಆ ಕನ್ನಡ ಮಕ್ಕಳಿಗೆ ಬೇಕಾದ ಕನ್ನಡ ಅಧ್ಯಾಪಕರಿಗೆ ಆಗುವಂತಹ ಕುಂದುಕೊರತೆಗಳು ಏನುಂಟು ಅದನ್ನು ಪರಿಹರಿಸಲಿಕ್ಕೆ ಸರ್ಕಾರಕ್ಕೆ ವಿವಿಧ ಮನವಿಗಳನ್ನು ಸಲ್ಲಿಸಿ ಯಾವುದು ಎಲ್ಲ ಕುಂದುಕೊರತೆಗಳುಂಟು ಅದನ್ನು ನಿವಾರಿಸಲಿಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಅಧ್ಯಾಪಕರ ಸಂಘ ಪ್ರಯತ್ನ ಮಾಡ್ತಾ ಇದೆ. 97ರಲ್ಲಿ ರೂಪುಗೊಂಡಂತಹ ಈ ಅಧ್ಯಾಪಕರ ಸಂಘ ಹಲವಾರು ಕಾಸರಗೋಡಿನ ನೇತಾರರೆಲ್ಲ ಅಧ್ಯಾಪಕರು ಒಟ್ಟು ಸೇರಿದರು. ಎಲ್ಲ ಅಲ್ಲಿ ಸಾರ್ವಜನಿಕವಾಗಿ ಒಳ್ಳೆಯ ಬೆಂಬಲವೂ ದೊರಕಿತು. ಯಾಕೆಂದರೆ ಇದು ಯಾವುದೇ ರಾಜಕೀಯ ಪಕ್ಷಗಳ ಬೆಂಬಲವಿಲ್ಲದೆ ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಾಪಕರು ಬೆಂಬಲಿಸುವಂಥ ಅಧ್ಯಾಪಕರು ಈ ಸಂಘದಲ್ಲಿದ್ದುಕೊಂಡು ಇದು ಕನ್ನಡಿಗರ ಕನ್ನಡವನ್ನು ಉಳಿಸುವ, ಕನ್ನಡದ ಸಮಸ್ಯೆಗಳನ್ನು ನಿವಾರಿಸುವ ಏಕಮಾತ್ರ ಉದ್ದೇಶವನ್ನಿಟ್ಟುಕೊಂಡು ರಚನೆಯಾದಂತಹ ಸಂಘ. ಸರ್, ಇದು ನಮ್ಮ ಕಾಸರಗೋಡಿಗೆ ಮಟ್ಟಿಗೆ ಹೇಳುವುದಾದರೆ ಇದೊಂದು ವಿಶೇಷವಾದ ಸಂಘ. ಯಾಕಂತ ಹೇಳಿದರೆ ಇಲ್ಲಿನ ಕನ್ನಡದ ಧ್ವನಿಯನ್ನು ನಮ್ಮ ವಿಧಾನಸಭೆಗೆ ಅಥವಾ ತಿರುವನಂತಪುರದವರೆಗೆ ಕೂಡ ಅಥವಾ ನಮ್ಮ ರಾಜ್ಯ ಮಟ್ಟಕ್ಕೆ ಎತ್ತರಿಸಲು ಈ ಕನ್ನಡ ಮಾಧ್ಯಮರ ಅಧ್ಯಾಪಕ ಸಂಘದಿಂದ ಸಾಧ್ಯವಾಗಿದೆ ಅಂತೇಳಿ ಅಂದುಕೊಳ್ತೇನೆ. ಅದೇ ರೀತಿ ಇಲ್ಲಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಈ ಎರಡೂ ನಡುವೆ ಕೂಡ ಕನ್ನಡ ಮಾಧ್ಯಮದ ಅಧ್ಯಾಪಕರು ಕಾರ್ಯಾಚರಿಸುವಂಥದ್ದು. ಆರಂಭದಲ್ಲಿ ಇದು ಎದುರಿಸಿದಂಥ ಸವಾಲುಗಳು ಅಥವಾ ಇದರಿಂದ ಬಂದಂಥ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯಗಳು ಏನು ನಡೀತಿತ್ತು? ಆರಂಭದಲ್ಲಿ ಕನ್ನಡ ಪಠ್ಯಪುಸ್ತಕಗಳು ಮುಖ್ಯವಾಗಿ ವಿದ್ಯಾರ್ಥಿಗಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಈ ಸಂಘ ರಚನೆಯಾದದ್ದು. ಅಧ್ಯಾಪಕರಿಗೆ
ಸಂಬಳ, ವೇತನ ಹೆಚ್ಚಳ ಇಂತಹ ಯಾವುದೇ ಬೇಡಿಕೆಯನ್ನು ಅಧ್ಯಾಪಕರ ಸಂಘ ಮುಂದಿಟ್ಟಿಲ್ಲ. ಅಧ್ಯಾಪಕರ ವೇತನ ಇಂತಹ ಸಮಸ್ಯೆಗಳಿಗೆಲ್ಲ ವೇತನ ಹೆಚ್ಚಳ ಬೇಕು ಎನ್ನುವ ಬೇಡಿಕೆ ಅಧ್ಯಾಪಕ ಸಂಘಕ್ಕೆ ಇಲ್ಲ. ಅದು ಉಳಿದ ಸಂಘಟನೆಗಳು ಮಾಡ್ತಾ ಇದೆ. ಕನ್ನಡ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡದ್ದು. ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಇತ್ತು? ಈಗ ಪಾಠ್ಯ ಪುಸ್ತಕ ಅಲ್ಲದೆ ಬೇರೆ ಏನು ಈಗ ಅಧ್ಯಾಪಕರಿಗೆ ತರಬೇತಿ ಆಗುವಾಗ ಅಧ್ಯಾಪಕರಿಗೆ ಸಿಕ್ಕುವ ಎಲ್ಲ ಮಾಹಿತಿಗಳು ಕನ್ನಡದಲ್ಲಿ ಇರ್ತಾ ಇರಲಿಲ್ಲ, ಎಲ್ಲ ಮಲಯಾಳಮಲ್ಲಿ ಬರ್ತಾ ಇತ್ತು. ಶಾಲೆಗಳಿಗೆ ಬರುವಂತಹ ಎಲ್ಲ ಮಾಹಿತಿಗಳು ಅದು ಮಲಯಾಳದಲ್ಲೇ ಇರ್ತಾ ಇತ್ತು. ಕಾಸರಗೋಡು ಜಿಲ್ಲೆಯ ಎಲ್ಲ ಕನ್ನಡ ಶಾಲೆಯ ಅಧ್ಯಾಪಕರು, ಅದರಲ್ಲಿ ಮುಖ್ಯೋಪಾಧ್ಯಾಯರು ಎಲ್ಲ ಕನ್ನಡದವರೇ ಆಗಬೇಕು ಅಂತ ಹಿಂದೆ ನಾವು 61ರಲ್ಲಿ ಮಾಡಿದ ಒಂದು ಕಳ್ಳಿಗೆ ಮಹಾಬಲ ಭಂಡಾರಿ, ಕುಣಿಕುಳ್ಳಾಯರು ಇಂತಹ ಅತಿರಥ ಮಹಾರಥರ ಪ್ರಯತ್ನದಿಂದ ಕಾಸರಗೋಡು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕನ್ನಡ ಬಲ್ಲವರಾಗಬೇಕು ಅಂತ ಒಂದು ಆದೇಶವನ್ನು ಕೇರಳ ಸರ್ಕಾರದಿಂದ ಅವರ ಪ್ರಯತ್ನದ ಫಲವಾಗಿ ಹಿಂದೆಯೇ ಹೊರಡಿಸಿದರು. ಕೇವಲ ಶೈಕ್ಷಣಿಕ ಮಾತ್ರ ಅಲ್ಲ, ಎಲ್ಲ ಕಚೇರಿ, ಎಲ್ಲ ಕಾಸರಗೋಡು ಜಿಲ್ಲೆಯ ಎಲ್ಲ ಕಚೇರಿಗಳ ಅಧಿಕಾರಿಗಳು, ಮುಖ್ಯಸ್ಥರು ಕನ್ನಡದವರೇ ಆಗಬೇಕು ಎನ್ನುವ, ಕನ್ನಡ ಬಲ್ಲವರು ಆಗಬೇಕು ಎನ್ನುವ ಆದೇಶವನ್ನು ಹಿಂದಿನ ಶಾಸಕರಾದ ಕಳ್ಳಿಗೆ ಮಹಾಬಲ ಭಂಡಾರಿ ಮತ್ತು ಕುಣಿಕುಳ್ಳಾಯರು ಇತರರು ಪ್ರಯತ್ನಿಸಿದ ಫಲವಾಗಿ ಆ ಕೇರಳ ಸರ್ಕಾರ ಆ ಆದೇಶವನ್ನು ಆಗ ರೂಪುಗೊಳಿಸಿತು. ಅದರ ಪ್ರಯೋಜನ ಇಲ್ಲಿ ಕನ್ನಡಿಗರು ಎಷ್ಟು ಮಟ್ಟಿಗೆ ಪ್ರಯೋಜನ ಪಡೆದುಕೊಂಡಿದ್ದಾರೆ? ಆ ಆದೇಶದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಕೊಡುವಂಥ ಎಲ್ಲ ಆದೇಶಗಳು, ಸುತ್ತೋಲೆಗಳು ಎಲ್ಲವೂ ಕನ್ನಡ ಭಾಷೆಯಲ್ಲಿ ಇರಬೇಕು. ಅಂದರೆ ಅಲ್ಲಿಯ ಪ್ರಾದೇಶಿಕ ಭಾಷೆಯಲ್ಲಿ ಆಡುವಂಥ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಇರಬೇಕು ಎನ್ನುವುದು ಆದೇಶದಲ್ಲಿ ಇತ್ತು. ಆದರೆ ಇಲ್ಲಿ ಯಾವುದು ಪಾಲನೆ ಆಗ್ತಾ ಇರಲಿಲ್ಲ. ಆದೇಶಗಳು ಅಲ್ಲೇ ಇತ್ತು. ಆ ಆದೇಶಗಳು ಏನು ಉಂಟು ಎನ್ನುವುದು ಇಲ್ಲಿ ಬರುವಂತಹ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ಅಧ್ಯಾಪಕ ಸಂಘ ಇಂತಹ ಆದೇಶಗಳನ್ನು ಪದೇ ಪದೇ ಆ ಸಂಘಗಳ ಆ ಅಧಿಕಾರಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಕೇರಳ ಸರ್ಕಾರದ ಆದೇಶಗಳು ಈ ರೀತಿ ಇದೆ. ಜೊತೆಗೆ ಸಂವಿಧಾನದತ್ತವಾದ ಇದು ಕಾಸರಗೋಡು ಭಾಷಾ ಅಲ್ಪಸಂಖ್ಯಾತ ಪ್ರದೇಶ, ಇಲ್ಲಿಗೆ ಸಂವಿಧಾನ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ. ಆ ಹಕ್ಕುಗಳು ಸರಿಯಾಗಿ ಪಾಲನೆಯಾಗ್ತಾ ಇಲ್ಲ. ಕಾಸರಗೋಡಿನ ಭಾಷಾ ಅಲ್ಪಸಂಖ್ಯಾತರಾದ ಕನ್ನಡಿಗರಿಗೆ ವ್ಯವಹರಿಸಲಿಕ್ಕೆ ಎಲ್ಲವೂ ಕೂಡ ಕನ್ನಡದಲ್ಲಿ ಅವಕಾಶ ಇದೆ. ಅದರಿಂದ ಅವರಿಗೆ ವ್ಯವಹರಿಸಬೇಕಿದೆ ಅಧಿಕಾರಿಗಳು ಕನ್ನಡದವರು ಬೇಕು. ಅವರು ಕೊಡುವಂಥ ಮನವಿಗಳು ಕನ್ನಡದಲ್ಲಿದ್ದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಮಲಯಾಳ ಅಧಿಕಾರಿಗಳಿದ್ದರೆ ಆಗೋದಿಲ್ಲ, ಕನ್ನಡ ಅಧಿಕಾರಿಗಳು ಬೇಕು. ಅದೆಲ್ಲ ಇದೆ. ಆದರೂ ಕೂಡ ಹಲವು ಕಡೆ ಮಲಯಾಳ ಅಧಿಕಾರಿಗಳು ಬರ್ತಾ ಇದ್ದರು. ಆಗ ಅಧ್ಯಾಪಕ ಸಂಘ ಪ್ರತಿಭಟಿಸ್ತಾ ಇತ್ತು. ಉದಾಹರಣೆಗೆ ಕಾಸರಗೋಡು, ಮಂಜೇಶ್ವರ, ಕಾಸರಗೋಡು ಉಪಜಿಲ್ಲೆಯಲ್ಲಿ, ಮಂಜೇಶ್ವರ ಉಪಜಿಲ್ಲೆಯಲ್ಲಿ, ಕುಂಬಳೆ ಉಪಜಿಲ್ಲೆಯಲ್ಲಿ ಕನ್ನಡಿಗ ಎಇಒಗಳು ಆಗಿರಬೇಕು. ಅದೇ ರೀತಿ ವಿದ್ಯಾಭ್ಯಾಸಾಧಿಕಾರಿ, ಕಾಸರಗೋಡು ಜಿಲ್ಲಾ ವಿದ್ಯಾಭ್ಯಾಸಾಧಿಕಾರಿ, ಉಪಜಿಲ್ಲಾ ವಿದ್ಯಾಭ್ಯಾಸಾಧಿಕಾರಿ ಹೇಗೂ ಕನ್ನಡದವರು, ಅದರೊಟ್ಟಿಗೆ ಶೈಕ್ಷಣಿಕ ಜಿಲ್ಲಾ ವಿದ್ಯಾಭ್ಯಾಸಾಧಿಕಾರಿ ಕನ್ನಡದವರು ಬೇಕು. ಆದರೆ ಹಲವು ಬಾರಿ ಕನ್ನಡಿಗರಿಗೆ ಆ ಹುದ್ದೆಯನ್ನು ಕೊಡದೆ ಮಲಯಾಳಿಗಳನ್ನು ನೇಮಕ ಮಾಡಿದಂಥ ಸಂಗತಿ ಹಲವು ಬಾರಿ ಆಗಿದೆ. ಆಗ ಧರಣಿ ಮುಷ್ಕರ ಅಧ್ಯಾಪಕ ಸಂಘ ಮಾಡಿದೆ. ಅದೇ ರೀತಿಯಲ್ಲಿ ಹೈಕೋರ್ಟಿನ ಮೊರೆ ಹೋಗಿ ಬಂದಂತಹ ಅಧಿಕಾರಿಗಳನ್ನು ವಾಪಸ್ ಕಳಿಸಿದೆ. ಅದು ಫಲ ಕಂಡಿದೆ. ಅದೇ ರೀತಿಯಲ್ಲಿ ಕನ್ನಡ ಶಾಲೆಗಳಿಗೆ ಎಲ್ಲ ಮಕ್ಕಳಿಗೆ ಕಲಿಸುವಂತಹ ಅಧ್ಯಾಪಕರು ಕನ್ನಡಿಗರೇ ಆಗಿರಬೇಕು, ಕನ್ನಡ ಗೊತ್ತಿರಬೇಕು. ಆದರೆ ಹಲವು ಶಾಲೆಗಳಲ್ಲಿ ಕನ್ನಡಿಗ ಅಧ್ಯಾಪಕರ ಬದಲು ಮಲಯಾಳ ಮಾತ್ರ ಗೊತ್ತಿರುವಂಥ ಅಧ್ಯಾಪಕರನ್ನು ಕನ್ನಡ ಮಕ್ಕಳಿಗೆ ಹೇರಿದೆ. ಅದು ಲೋಕಸೇವಾ ಆಯೋಗದ ಮೂಲಕ ಅವರು ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಊರವರ, ಹೆತ್ತವರ ಸಹಕಾರದೊಂದಿಗೆ ಅಧ್ಯಾಪಕ ಸಂಘ ಅದು ಪ್ರತಿಭಟಿಸಿದೆ. ಅದಕ್ಕೆ ಬೇಕಾದಂಥ ಸಂಬಂಧಿಸಿದವರಿಗೆ ಮನವಿ ಕಟ್ಟಿಕೊಳ್ಳಿಸಿದೆ. ಆದರೆ ಲೋಕಸೇವಾ ಆಯೋಗದ ಅವರ ನೇಮಕಾತಿಯಾದಂತಹ ಒಂದು ತಾಂತ್ರಿಕ ದೋಷದಿಂದಾಗಿ ಅದು ಅವರನ್ನು ಲೋಕಸೇವಾ ಆಯೋಗಕ್ಕೆ ಬಿಡಲಿಕ್ಕೆ ಆಗದಂತಹ ಪರಿಸ್ಥಿತಿ ಇತ್ತು. ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿ ಅವರು ಕನ್ನಡ ಮಾಧ್ಯಮದಲ್ಲಿ ಸೇರಿದವರು, ಅವರನ್ನು ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬಹಳ ತ್ರಾಸದಾಯಕವಾಗಿತ್ತು. ಅಂಥವರನ್ನು BRCಗಳಿಗೆಲ್ಲ ಕಳುಹಿಸಿ ಇಲ್ಲಿ ಕನ್ನಡ ಬಲ್ಲಂತಹ ಅಧ್ಯಾಪಕರೇ ಅವರಿಗೆ ಬರುವ ಹಾಗೆ ಅಧ್ಯಾಪಕ ಸಂಘ ಪ್ರಯತ್ನ ಪಟ್ಟಿದೆ. ಈಗ ನಾವು ಹೇಳೋದಾದ್ರೆ, ನೀವೀಗಾಗಲೇ ಹೇಳಿದ್ರಿ ಎಲ್ಲ ವಲಯದಲ್ಲಿ, ಎಲ್ಲ ಕಚೇರಿಗಳಲ್ಲಿ ಇದರಲ್ಲೆಲ್ಲ ಕನ್ನಡಿಗರು ಬೇಕು ಅಂತ. ಈಗ ನಾವು ಕಾಣ್ತಾ ಇರುವಾಗ ಇಲ್ಲಿ ಕನ್ನಡಿಗರ ಸಂಖ್ಯೆ ಕಚೇರಿಯ ಉದ್ಯೋಗಿಗಳಲ್ಲಿ ಕಡಿಮೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಏನು ಸರ್? ಅದಕ್ಕೆ ಅಂದರೆ ಕೇರಳ ಲೋಕಸೇವಾ ಆಯೋಗ ಕರೆಯುವಂತಹ ವಿವಿಧ ಪರೀಕ್ಷೆಗಳುಂಟು. LD ಕ್ಲರ್ಕ್ನಿಂದ ಹಿಡಿದು ಬೇರೆ ಬೇರೆ ಸಣ್ಣ ಸಣ್ಣ ಹುದ್ದೆಗಳಾಗಿರ್ಬೋದು, ಅವರು ಬಡ್ತಿ ಪಡೆದು ಉನ್ನತ ಅಧಿಕಾರಿಗಳಾಗುವುದು. ಹಾಗೆ ಉನ್ನತ ಮುಖ್ಯಸ್ಥರು ಕನ್ನಡಿಗರಾಗಬೇಕಿದ್ರೆ ಕೆಳಗಿನ ವರ್ಗದಲ್ಲೇ ಕನ್ನಡಿಗ ಅಧಿಕಾರಿಗಳು ಬೇಕು. ಬೇರೆ ಬೇರೆ ಈಗ ಕ್ಲರ್ಕ್ ಪ್ರಮೋಷನ್ ಆಗಿ ಮುಖ್ಯಸ್ಥ ಆಗುವಾಗ ಇಲ್ಲಿ ಕ್ಲರ್ಕ್ ಹುದ್ದೆಗೆ, ಗುಮಾಸ್ತ ಹುದ್ದೆಗೆ ಕನ್ನಡಿಗರು ಸರಿಯಾಗಿ ಲೋಕಸೇವಾ ಆಯೋಗ ಪರೀಕ್ಷೆ ಬರೆಯುತ್ತಾ ಇಲ್ಲ.
ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಅದಕ್ಕೆ ಅರ್ಜಿಗಳನ್ನು ಕೊಟ್ಟು ಆ ಪರೀಕ್ಷೆ ಪಾಸಾದರೆ ಮಾತ್ರ ಅವರು ಬಡ್ತಿ ಹೊಂದಲಿಕ್ಕೆ ಸಾಧ್ಯ. ಈಗಾಗಲೇ ಈಗ ಕಾಸರಗೋಡು ಜಿಲ್ಲೆಯ ಎಲ್ಲ ಮುಖ್ಯೋಪಾಧ್ಯಾಯ ಹುದ್ದೆ ಅಂದರೆ ಕಾಸರಗೋಡು ತಾಲೂಕು ಮತ್ತು ಮಂಜೇಶ್ವರ ತಾಲೂಕಿನ ಎಲ್ಲ ಮುಖ್ಯೋಪಾಧ್ಯಾಯರ ಹುದ್ದೆ ಕನ್ನಡ ಅಧ್ಯಾಪಕರಿಗೆ ಮೀಸಲಾಗಿದೆ. ಆದರೆ ಈಗ ಸಮಸ್ಯೆ ಎದುರುತ್ತಾ ಉಂಟು. ಈ ಮುಖ್ಯೋಪಾಧ್ಯಾಯರು ಆಗಬೇಕಿದ್ರೆ ಅಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಗೆ ಆಗಬೇಕಿದ್ರೆ ಅಲ್ಲಿ ಪರೀಕ್ಷೆ ಪಾಸಾಗಬೇಕು. ಆ ಪರೀಕ್ಷೆ ಬರೀಬೇಕಿದ್ರೆ ಅಧ್ಯಾಪಕರು ಮನ ಮಾಡ್ತಾ ಇಲ್ಲ, ಪರೀಕ್ಷೆಯನ್ನು ಎದುರಿಸಲಿಕ್ಕೆ ತಯಾರಿಲ್ಲ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಧ್ಯಾಪಕರು ಇಲ್ಲಿ ಮಹಿಳೆಯರೇ ಇದ್ದಾರೆ, ಅಧ್ಯಾಪಕಿಯರ ಸಂಖ್ಯೆ ಹೆಚ್ಚಿದ್ದಾರೆ. ಅವರಿಗೆ ಹೆಚ್ಚಿನ ಜವಾಬ್ದಾರಿ ತಗೊಳ್ಳಿಕ್ಕೆ ಸ್ವಲ್ಪ ಯಾಕೋ ಹಿಂಜರಿತಾ ಇದ್ದಾರೆ. ಶಕ್ತಿ ಇದೆ, ಆದರೂ ಮುಖ್ಯೋಪಾಧ್ಯಾಯರಾಗುವುದು ಎನ್ನುವಾಗ ಏನೋ ಒಂದು ಮನಸ್ಸಿನಲ್ಲಿ ಅಳುಕು. ಆದ್ದರಿಂದ ಪರೀಕ್ಷೆ ಬರೆದವರು ಸಹ ಅಲ್ಲಿಗೆ ಮುಖ್ಯೋಪಾಧ್ಯಾಯರಿಗೆ ಹೋಗಲಿಕ್ಕೆ ತಯಾರಾಗ್ತಾ ಇಲ್ಲ, ಹಿಂಜರಿತಾ ಇದ್ದಾರೆ. ಇದು ದೊಡ್ಡ ಸಮಸ್ಯೆಯಾಗಿದೆ. ಇನ್ನು ಹೀಗೆ ಎಲ್ಲ ಅಧ್ಯಾಪಕರು ಮುಖ್ಯೋಪಾಧ್ಯಾಯರಾಗಲಿಕ್ಕೆ ಮನ ಮಾಡದೇ ಇದ್ದರೆ ಸರ್ಕಾರ ಏನು ಮಾಡ್ತದೆ, ಸ್ವಲ್ಪ ಸಮಯ ಕಾಯ್ತದೆ. ಹಾಗೆ ಕಾದು ಮತ್ತೆ ಪುನಃ ಯಾರು ಸೇರದೇ ಇದ್ದರೆ ತನ್ನಷ್ಟಕ್ಕೆ ತಾನೇ ಮಲಯಾಳಿಗಳನ್ನು ಆ ಹುದ್ದೆಗೆ ನೇಮಕ ಮಾಡ್ತಾರೆ. ಹಲವು ಬಾರಿ ನೇಮಕ ಮಾಡಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ, ಕಾಸರಗೋಡು ಉಪಜಿಲ್ಲೆಯಲ್ಲಿ ಕಾಸರಗೋಡು ಉಪಜಿಲ್ಲೆ ಮಾತ್ರ ಅಲ್ಲ, ಕುಂಬಳೆ ಉಪಜಿಲ್ಲೆ, ಮಂಜೇಶ್ವರ ಉಪಜಿಲ್ಲೆ, ಕಾಸರಗೋಡು ಉಪಜಿಲ್ಲೆಯಲ್ಲೂ ಕೂಡ ಮಲಯಾಳಿ ಮುಖ್ಯೋಪಾಧ್ಯಾಯರನ್ನು ಸರ್ಕಾರ ನೇಮಕ ಮಾಡಿದೆ. ಅದು ತಪ್ಪಿ ಬಂದದ್ದು ಗೊತ್ತಿಲ್ಲ. ಹಾಗೆ ನೇಮಕ ಮಾಡಿದ ಕೂಡಲೇ ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ತಿರುವನಂತಪುರದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಕನ್ನಡಿಗರಿಗೆ ಮೀಸಲಾಗಿದ್ದ ಹುದ್ದೆ, ಇಲ್ಲಿ ಮಲಯಾಳಿ ಅಧ್ಯಾಪಕರಿಗೆ ನೀವು ಮುಖ್ಯೋಪಾಧ್ಯಾಯರಾಗಿ ನೇಮಕ ಮಾಡಿದ್ದೀರಿ, ಅದು ಸರಿಯಲ್ಲ, ತಿದ್ದಬೇಕು ಅಂತ ಹೇಳಿದ ಕೂಡಲೇ ಅವರು ತಿದ್ದಿ ಪುನಃ ಕನ್ನಡಿಗರಿಗೆ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿ ನೇಮಕ ಮಾಡಿದ್ದಾರೆ. ಸರ್, ಈಗ ನನಗೆ ಅನಿಸ್ತಾ ಇರೋದು, ಒಂದು ಹಂತದಲ್ಲಿ ನಮಗಿರುವಂಥ ಈ ಭಾಷಾ ಅಲ್ಪಸಂಖ್ಯಾತ ಪ್ರದೇಶದ ಸವಲತ್ತುಗಳು ಈಗಿನ ನಮ್ಮ ಕನ್ನಡಿಗರಿಂದ ನಮಗೆ ನಷ್ಟವಾಗ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಇದಕ್ಕೆ ನೀವು ಏನು ಹೇಳ್ತೀರಾ? ಯಾಕಂತ ಹೇಳಿದರೆ ಈಗ ನೀವು ಹೇಳಿದ ಹಾಗೆ ಕನ್ನಡದ ಉದ್ಯೋಗಿಗಳು ಇಲ್ಲಿ ಬರ್ತಾ ಇಲ್ಲ, ಕನ್ನಡದ ಏನು ಇದು ಸವಲತ್ತುಗಳು ಅದನ್ನು ಪಡೆಯಲಿಕ್ಕೆ ನಮ್ಮ ಕನ್ನಡಿಗರು ತಯಾರಾಗ್ತಾ ಇಲ್ಲ, ಅದು ಬರ್ತಾ ಇಲ್ಲ ಉದ್ಯೋಗದ ವಿಷಯದಲ್ಲಿ. ಹೌದು, ಅದೇ ಒಂದನೇದಾಗಿ ಇಲ್ಲಿನ ಕನ್ನಡಿಗರು ಲೋಕಸೇವಾ ಆಯೋಗ ಪರೀಕ್ಷೆಗೆ ಬೇರೆ ಬೇರೆ ಹುದ್ದೆಗಳು ಕಾಲ್ಫಾರ್ ಮಾಡ್ತಾರೆ. ಅದು ಹೆಚ್ಚಾಗಿ ಮಲಯಾಳ ಪತ್ರಿಕೆಗಳಲ್ಲಿ ಬರ್ತದೆ, ಕೆಲವೊಂದು ಕನ್ನಡ ಪತ್ರಿಕೆಗಳಲ್ಲೂ ಬರ್ತದೆ. ಆದರೆ ಪತ್ರಿಕೆಯನ್ನು ಓದುವ ಹವ್ಯಾಸವನ್ನೇ ಸಾಮಾನ್ಯ ಕನ್ನಡಿಗರು ತುಂಬ ಕಡಿಮೆ ಮಾಡಿದ್ದಾರೆ. ಈ ಉದ್ಯೋಗದ ಮಾಹಿತಿ ಬರುವುದು ಪತ್ರಿಕೆಗಳಲ್ಲಿ. ಇವತ್ತು ಕಾಸರಗೋಡಿನಲ್ಲಿ ಪತ್ರಿಕೆಗಳು ಎಷ್ಟು ಉಂಟು, ಯಾವ ರೀತಿಯಲ್ಲಿ ಅದನ್ನು ಓದುಗರು ಕೊಂಡುಕೊಳ್ತಾ ಇದ್ದಾರೆ ಎನ್ನುವುದು ಗೊತ್ತು. ಒಂದು ಕಾಲದಲ್ಲಿ ಕಾಸರಗೋಡಿನಲ್ಲಿ 4 ಸಂಜೆ ಪತ್ರಿಕೆಗಳು ದುಡಿಯುತ್ತಾ ಇತ್ತು, ಏಕಕಾಲದಲ್ಲಿ ಪ್ರಕಟವಾಗ್ತಾ ಇತ್ತು. ಗಡಿನಾಡು, ಪ್ರತಿಸೂರ್ಯ, ಕಾಸರಗೋಡು ಸಮಾಚಾರ, ಬಯ್ಯಮಲ್ಲಿಗೆ. ನಾನು ಕೂಡ ಆರಂಭದಲ್ಲಿ 5 ವರ್ಷಗಳ ಕಾಲ ಕಾಸರಗೋಡಿನಲ್ಲಿ ಪತ್ರಕರ್ತನಾಗಿದ್ದವ. ಗಡಿನಾಡು ಪತ್ರಿಕೆಯಲ್ಲಿದ್ದೆ, ಪ್ರತಿಸೂರ್ಯ ಪತ್ರಿಕೆಯಲ್ಲಿದ್ದೆ, ಕಾಸರಗೋಡು ಸಮಾಚಾರ ಪತ್ರಿಕೆಯಲ್ಲಿದ್ದೆ. ಇಷ್ಟು ಕನ್ನಡಿಗರು, ಕಾಸರಗೋಡಿನ ಕನ್ನಡಿಗರು ಪತ್ರಿಕೆಯಲ್ಲಿ ಬಹಳ ಉತ್ಸಾಹದಿಂದ ಕೊಂಡು ಓದ್ತಾ ಇದ್ದರು. ಈಗ ಕೇವಲ 1 ಸಂಜೆ ಪತ್ರಿಕೆ ಮಾತ್ರ ಇದೆ, ಕಾರವಲ್. 4 ಪತ್ರಿಕೆಗಳು ನಿಂತು ಹೋಗಿದೆ. ಅದೇ ರೀತಿಯಲ್ಲಿ ಎಲ್ಲ ಪತ್ರಿಕೆಗಳು ಬರ್ತಾ ಉಂಟು ಕಾಸರಗೋಡಿಗೆ. ಎಲ್ಲ ಕರ್ನಾಟಕದಿಂದ ಹಲವಾರು ಪತ್ರಿಕೆಗಳು ಬರ್ತಾ ಇದ್ದರೂ ಕೂಡ ಕೊಂಡು ಓದುವವರ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ನಾವು ಮಕ್ಕಳಿಗೆ ಲೇಸು, ಕುರ್ಕುರೆ ಎಲ್ಲ ತುಂಬ ತೆಗೆದುಕೊಡ್ತೇವೆ, ಚಾಕೊಲೇಟ್ ಇರ್ಬೋದು. ಆದರೆ 5 ರೂಪಾಯಿ ಅತ್ಯಂತ ಕಡಿಮೆಗೆ ಒಂದು ಪತ್ರಿಕೆ ಸಿಗ್ತಾ ಉಂಟು, 5 ರೂಪಾಯಿಗೆ. ಆ ಪತ್ರಿಕೆಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಕೊಂಡು ಮನೆಯಲ್ಲಿ ಇರಿಸಿದರೆ ಅಲ್ಲಿ ಮಕ್ಕಳಲ್ಲಿ ಕನ್ನಡಾಭಿಮಾನವೂ ಬೆಳೆಯುತ್ತದೆ. ಅಲ್ಲಿ ಬರುವಂತಹ ಇಂತಹ ಲೋಕಸೇವಾ ಆಯೋಗ ಕಚೇರಿಯಲ್ಲಿ ಯಾವ ಹುದ್ದೆ ಖಾಲಿ ಉಂಟು ಕೇರಳ ಸರ್ಕಾರದಲ್ಲಿ ಎಲ್ಲವೂ ಕೂಡ ಅದನ್ನು ಅವರಿಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಅದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗ್ತದೆ. ಆ ಮೂಲಕ ಪರೀಕ್ಷೆ ಬರೆದು ಅವರಿಗೆ ಉದ್ಯೋಗ ಗಿಟ್ಟಿಸಿಕೊಳ್ಳಲಿಕ್ಕೆ ಆಗ್ತದೆ. ಉದ್ಯೋಗ ಗಿಟ್ಟಿಸಿದರೆ ಮಾತ್ರವೇ ಅದು ಅವರು ಬಡ್ತಿ ಪಡೆದು ಕನ್ನಡಿಗರೇ ಮುಖ್ಯಸ್ಥರಾಗಲಿಕ್ಕೆ ಸಾಧ್ಯ. ಅದರಿಂದ ಮೊದಲು ಮಾಡಬೇಕಾದ ಕನ್ನಡಿಗರು ಕನ್ನಡ ಪತ್ರಿಕೆಗಳನ್ನು ಕೊಂಡು ಇಂತಹ ಮಾಹಿತಿಗಳನ್ನು ಕಲೆ ಹಾಕಬೇಕು. ಎಲ್ಲ ಪತ್ರಿಕೆಗಳು ಎಲ್ಲೆಲ್ಲಿ ಕನ್ನಡಕ್ಕೆ ಅವಗಣನೆ ಆಗ್ತದೆ ಎನ್ನುವುದನ್ನು ಎತ್ತಿಕೊಡ್ತಾ ಇದ್ದಾರೆ. ಎತ್ತಿಕೊಡುವಾಗ ಪ್ರತಿಭಟನೆ ಮಾಡಲಿಕ್ಕೂ ಅದೊಂದು ಅಂತಹ ಇದೇ ಗೊತ್ತಾಗ್ತದೆ. ಈಗ ಯಾಕೆಂದರೆ ಈಗ ಕಾಸರಗೋಡು ಜಿಲ್ಲೆಯಲ್ಲಿ ಈಗಾಗಲೇ ಕನ್ನಡಿಗ ಕ್ಲರ್ಕ್ಗಳು ಇತ್ತು, ಅದು ಹೋಗಿ ಈಗ ಕನ್ನಡ ಬಲ್ಲ ಆಗಿದೆ. ಕನ್ನಡ ಬಲ್ಲ ಹೋಗಿ ಪುನಃ ಕನ್ನಡ ಮಲಯಾಳ ನೋಯಿಂಗ್ ಅಂತ ಆಗಿದೆ. ಅದನ್ನು ಯಾರಿಗೆ ಕೊಡಬೇಕು? ಕನ್ನಡ ಮಲಯಾಳ ನೋಯಿಂಗ್ ಆ ಹುದ್ದೆಗಳನ್ನು ಕೊಡಬೇಕಿದ್ರೆ ಈ ವರ್ಷ ಅವರು ಒಂದು ಉಪಾಯ ಮಾಡಿದರು. ಏನು? ಕಾಸರಗೋಡು ಕಲೆಕ್ಟ್ರೇಟ್ಗೆ ಎಷ್ಟು ಕನ್ನಡ ಅರ್ಜಿಗಳು ಬರ್ತವೆ
ಅಂದರೆ ಸಾಮಾನ್ಯ ಜನರು ನಮಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅರ್ಜಿ ಕೊಡುವಾಗ ಎಷ್ಟು ಕನ್ನಡ ಅರ್ಜಿಗಳು ಕಲೆಕ್ಟ್ರೇಟ್ಗೆ ಬಂದಿದೆ, ಅದರ ಆಧಾರದಲ್ಲಿ ನಾವು ಕನ್ನಡ ಹುದ್ದೆಗಳನ್ನು ಕೊಡುವುದು ಅಂತ ಅವರೊಂದು ಸಮಾಲೋಚನೆ ಮಾಡಿದರು. ಆದರೆ ಇದು ಪರೋಕ್ಷವಾಗಿ ಬಂದಂಥ ಇಂಥ ಸಮಾಲೋಚನೆಗಳು ಅಥವಾ ಇಂಥ ಒಂದು ನಿರ್ಧಾರಗಳು ನಮ್ಮ ಜನಸಾಮಾನ್ಯರಿಗೆ ತಲುಪುತ್ತಾ ಇಲ್ಲ. ಇದರ ಬಗ್ಗೆ ಜನ ಜಾಗೃತರಾಗ್ತಾ ಇಲ್ಲ, ಇಲ್ಲಿನ ಕನ್ನಡಿಗರು ಜಾಗೃತರಾಗ್ತಾ ಇಲ್ಲ. ಪ್ರಾಯಶಃ ಇಲ್ಲಿಯ ತುಂಬ ಸಂಘಟನೆಗಳು ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಈ ಬಗ್ಗೆ ಯಾಕೆ ಆಲೋಚಿಸಬಾರ್ದು? ಈ ಬಗ್ಗೆ ಯಾಕೆ ಇದು ಜಾಗೃತಿ ಮೂಡಿಸುವಂಥ ಕಾರ್ಯಗಳು ನಡೀತಿಲ್ಲ ಸರ್? ನಿಜವಾಗಿಯೂ ನೀವು ಹೇಳಿದ ಮಾತು ಸರಿ. ಕಾಸರಗೋಡಿನಲ್ಲಿ 500ಕ್ಕೂ ಹೆಚ್ಚು ಕನ್ನಡ ಸಂಘಟನೆಗಳಿವೆ. ಅದು ಯಕ್ಷಗಾನ ಆಗಿರ್ಬೋದು, ಭಜನಾ ಸಂಘಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು. ಇದು ನಿರಂತರವಾಗಿ ಕಾರ್ಯಕ್ರಮ ಮಾಡ್ತದೆ. ಕಾರ್ಯಕ್ರಮಕ್ಕೆ ಯಾವುದೇ ಬರ ಇಲ್ಲ. ಸನ್ಮಾನದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಆಗಬೇಕಾದ್ದು, ಇಲ್ಲಿ ಕಾಸರಗೋಡಿನ ಕನ್ನಡಕ್ಕೆ ಯಾವೆಲ್ಲ ಅವಗಣನೆಯಾಗ್ತದೆ ಇದು ಜನಸಾಮಾನ್ಯರಿಗೆ ಮುಟ್ತಾ ಇಲ್ಲ. ನಾವು ಕನ್ನಡದ ಸಮಸ್ಯೆಗಳನ್ನು ಪರಿಹರಿಸಬೇಕಿದ್ರೆ ಏನು ಮಾಡಬೇಕು? ಹಿಂದೆ ಕಳ್ಳಿಗೆ ಮಹಾಬಲ ಭಂಡಾರಿ, UP ಕುಣಿಕುಳ್ಳಾಯರು, ಪುರುಷೋತ್ತಮ ಮಾಸ್ಟರ್, ಇಂಥ ಹಲವು ನೇತಾರರು ಇದ್ದರು. ಅವರು ಯಾವುದೇ ಕಾರ್ಯಕ್ರಮ ಸಂಘಟಿಸ್ತಾ ಇರಲಿಲ್ಲ. ಅವರ ಉದ್ದೇಶ ಒಂದೇ, ಕನ್ನಡಕ್ಕೆ ಅವಗಣನೆಯಾಗುವಾಗ ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ ಎಚ್ಚರಿಸುವುದು, ಅದರ ವಿರುದ್ಧ ಹೋರಾಟ ನಡೆಸುವುದು. ಈಗ ನಮ್ಮ ಸುತ್ತಮುತ್ತ ಇಲ್ಲಿ ಹೈವೇಗಳೆಲ್ಲ ಬಂದಿದೆ. ಎಷ್ಟು ಕಡೆ ಕನ್ನಡ ನಾಮಫಲಕಗಳುಂಟು. ಎಲ್ಲ ನಾಮಫಲಕಗಳು ಮಲಯಾಳಮಯವಾಗಿಯೇ ಉಂಟು. ಅಪರೂಪಕ್ಕೆ ಕೆಲವೊಂದು ಕಡೆ ಕನ್ನಡ ನಾಮಫಲಕಗಳು ಇವೆ. ಕೆಲವು ಸಂಘಟನೆಗಳು ಕೂಡ ಇದನ್ನು ವಿರೋಧಿಸಿ ಅಂತ ಹೇಳಿಕೆ ಮಾತ್ರ ಕೊಡೋದು, ಇದು ಮಾಡೋದು. ಪತ್ರಿಕೆಯಲ್ಲಿ ಹೇಳಿಕೆ ಎಲ್ಲ ಬಂದಿದೆ, ನಾವು ಖಂಡಿಸಿದ್ದೇವೆ ಅಂತ. ಹಾಗೆ ಖಂಡಿಸಿ ಹೇಳಿಕೆ ಕೊಟ್ಟರು ಕೂಡ ಏನು ಸಾಲದು. ಒಂದನೇದಾಗಿ ಸಾಮಾನ್ಯ ಜನರು ಅಲ್ಲಿ ಕನ್ನಡ ನಾಮಫಲಕ ಹಾಕುವಾಗ, ಮಲಯಾಳ ನಾಮಫಲಕ ಹಾಕುವಾಗ ಇದು ನಮ್ಮ ಪ್ರದೇಶ, ಇಲ್ಲಿ ನಾವೆಲ್ಲ ಇರೋದು ಕನ್ನಡಿಗರು, ನೀವು ಇಲ್ಲಿ ಕನ್ನಡ ನಾಮಫಲಕ ಹಾಕಬೇಕು ಅಂತ ಅಲ್ಲಿಯೇ ಪ್ರತಿಭಟನೆ ಮಾಡಿದ ಕೆಲವು ಪ್ರದೇಶಗಳಲ್ಲಿ ಅವರು ಕೂಡಲೇ ತಿದ್ದುಪಡಿ ಮಾಡಿ ಮಲಯಾಳ ನಾಮಫಲಕದ ಬದಲು ಜೊತೆಗೆ ಕನ್ನಡ ನಾಮಫಲಕವೂ ಹಾಕಿದ್ದಾರೆ. ಅಲ್ಲಿ ಯಾವತ್ತು ಅಳುವಿಗೆ ಮಗುವಿಗೆ ಮಾತ್ರ ಹಾಲು ಕೊಡುವಂಥ ಸಂಪ್ರದಾಯ ಈಗ ಇರುವುದು ರಾಜಕಾರಣಿಗಳಲ್ಲಿ. ಅದರಿಂದ ನಾವು ಕೂಗದೆ, ನಾವು ಬೇಡಿಕೆ ಒಡ್ಡದೆ ನಮಗೆ ಯಾವುದೂ ಸಿಕ್ಕುವುದಿಲ್ಲ. ನಾವು ಈಗ ಸರ್ಕಾರಿ ಕಚೇರಿಗೆ ಹೋಗ್ತೇವೆ, ಕೃಷಿ ಭವನ ಇರ್ಬೋದು, ಪಂಚಾಯತ್ ಇರ್ಬೋದು, ಅಲ್ಲಿ ಇರುವಂಥ ಹಲವು ಸೌಲಭ್ಯಗಳಿಗೆ ನಮಗೆ ಕೊಡುವಂಥ ಮನವಿಗಳು ಮಲಯಾಳದಲ್ಲಿದೆ. ಯಾರು ಪ್ರತಿಭಟಿಸ್ತಾರೆ? ಪುರುಷೋತ್ತಮ ಮಾಸ್ಟರ್ ಅಂತವರು ಪ್ರತಿಭಟಿಸ್ತಾ ಇದ್ದರು. ಕೂಡಲೇ ಮಲಯಾಳ ಕೊಟ್ಟ ಕೂಡಲೇ ನನಗೆ ಇದು ಬೇಡ, ಕನ್ನಡದಲ್ಲಿ ಕೊಡಿ ಅಂತ ಒಂದು ವಾರದಲ್ಲಿ ಅಲ್ಲಿ ಅಧಿಕಾರಿಗಳು ಕನ್ನಡದಲ್ಲಿ ಕೊಡ್ತಾ ಇದ್ರು. ಕೊಡಬೇಕಾದಂಥ ಅರ್ಹತೆ ಕೊಡಬೇಕಾದಂಥ ಅರ್ಹತೆ ಉಂಟು ಅವರಿಗೆ. ಅಂದರೆ ನಮ್ಮ ಸೌಲಭ್ಯ, ಗಡಿನಾಡಿನ ಕನ್ನಡಿಗರಿಗೆ ಸಂವಿಧಾನದತ್ತವಾದ ಅದು ಸೌಲಭ್ಯ. ಆದ್ದರಿಂದ ನಾವು ಬೇಡಿಕೆಯೊಡ್ಡದಿದ್ದರೆ ಯಾವುದು ಸಿಕ್ಕುವುದಿಲ್ಲ. ಈಗ ಶಾಲೆಗಳಿಗೆ ಬರುವಂತಹ ಮುಖ್ಯೋಪಾಧ್ಯಾಯರ ತರಬೇತಿ ಶಿಬಿರಗಳಿರ್ಬೋದು, ಮುಖ್ಯೋಪಾಧ್ಯಾಯರ ಸಭೆಗಳಿರ್ಬೋದು, ಅಲ್ಲಿ ಮಲಯಾಳ ಮಾಹಿತಿ ಆದೇಶ ಪತ್ರಗಳನ್ನೆಲ್ಲ ಕೊಡ್ತಾರೆ. ಆಗ ಹೆಚ್ಚಿನವರು ಪ್ರತಿಭಟಿಸುವುದಿಲ್ಲ. ಮಲಯಾಳದಲ್ಲಿ ಕೊಟ್ಟರು ಕೂಡ ಅವರು ಅದನ್ನು ತೆಕ್ಕೊಂಡು ಬರ್ತಾರೆ. ಶಾಲೆಗಳಲ್ಲಿ ಅದನ್ನೇ ಅಧ್ಯಾಪಕರಿಗೆ ಕೊಡ್ತಾ ಇದ್ದಾರೆ. ಅವರು ಅಲ್ಲಿಯೇ ಪ್ರತಿಭಟಿಸಿ ನಮಗೆ ಕನ್ನಡ ಬೇಕು ಅಂತ ಗಟ್ಟಿ ಸ್ವರದಲ್ಲಿ ಹೇಳಿದರೆ ಅದು ಪುನಃ ಬರ್ತದೆ, ಕನ್ನಡದಲ್ಲಿ ಬರ್ತದೆ. ಆದ್ದರಿಂದ ಕನ್ನಡಿಗರ ಜಾಯಮಾನ ಪ್ರತಿಭಟಿಸುವ ಜಾಯಮಾನ ಅಲ್ಲ. ನಾವು ಏನನ್ನು ಇದ್ದರೂ ಕೂಡ ನಾವು ಒಪ್ಪಿಕೊಳ್ಳುವ ಸಹನಾಮೂರ್ತಿಗಳು ಕನ್ನಡದವರು. ನಮ್ಮ ಮೇಲೆ ಯಾವುದನ್ನು ಹೇರಿದರೂ ನಾವು ತಲೆ ತಗ್ಗಿಸಿಕೊಂಡು ಅದನ್ನು ಸ್ವೀಕರಿಸ್ತಾ ಇದ್ದೇವೆ. ಸ್ವಲ್ಪವಾದರೂ ಒಂದು ಕನ್ನಡದ ಕಿಚ್ಚು ಕೆಚ್ಚು ಕನ್ನಡಿಗರಲ್ಲಿ ಇರಬೇಕು, ಸ್ವಾಭಿಮಾನ ಇರಬೇಕು. ಸರ್, ನಮಗೆ ಅನ್ನಿಸಿದಾಗ ಈಗ ಪರೋಕ್ಷವಾಗಿ ಈಗ ನಾವು ಹೇಳುವಾಗೆ ಇಲ್ಲಿ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತಿರಲ್ಲ, ರಾಜ್ಯ ಸರ್ಕಾರ ಆಗಿರಲಿ ಬೇರೆ ಏನು ಆಡಳಿತಾತ್ಮಕವಾಗಿ ಇಲ್ಲಿ ಗಮನಿಸ್ತಿದ್ದಾರೆ ಅಂತಿರಲ್ಲ, ಆದರೆ ಪರೋಕ್ಷವಾಗಿ ಕೂಡ ನಾವು ಇದನ್ನು ನೆಚ್ಚಿಕೊಳ್ತಿದ್ದೇವೆ ಮೆಚ್ಚಿಕೊಳ್ತಿದ್ದೇವೆ ಅಂತೇಳಿ ಎಲ್ಲೂ ಎಣಿಸ್ತಾ ಇದೆ. ಯಾಕಂತ ಹೇಳಿದರೆ ಈಗಾಗಲೇ ಒಂದೆರಡು ಹಂತದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳವನ್ನು ಹೇರುವಂಥ ಒಂದು ಪ್ರಯತ್ನ ನಡೆದಿತ್ತು. ಆ ಸಂದರ್ಭದಲ್ಲೆಲ್ಲ ನಮ್ಮ ಕನ್ನಡ ಅಧ್ಯಾಪಕರ ಸಂಘಟನೆ ಪ್ರತಿಭಟಿಸಿತು, ಹಲವು ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸಿತು. ಅದರ ಬಳಿಕ ಈಗ ಪರೋಕ್ಷವಾಗಿ ಕೂಡ ಇದನ್ನು ಒಂದು ನುಸುಳುವಂಥ ಹಂತಕ್ಕೆ ಬರ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಈ ಬಗ್ಗೆ ಏನಿಸ್ತು? ಹೌದು, ಅದು ಖಂಡಿತವಾಗಿಯೂ ಪರೋಕ್ಷವಾಗಿ ಮಲಯಾಳವನ್ನು ಹೇರ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ 1ರಿಂದ 4ರವರೆಗೆ ಮಗುವಿಗೆ ಮಾತೃಭಾಷೆಯಲ್ಲೇ ಕಲಿಕೆ ಮಾಡಬೇಕು ಅಂತ ಎಲ್ಲರೂ ಹೇಳುವುದು, ಎಲ್ಲ ಸರ್ಕಾರಗಳು ಹೇಳುವುದು. ಆದರೆ ಕಾಸರಗೋಡಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗಾಗಲೇ ಇಲ್ಲಿಯ ಒಂದು ಮಲಯಾಳದ ತಂಡ ಇದೆ. ಮಲಯಾಳವನ್ನು ಸಂರಕ್ಷಿಸುವ ಸಮಿತಿಯ ಏನೋ ಒಂದು ಹೆಸರಿಟ್ಟುಕೊಂಡು ಅವರು ಒಳಗಿಂದ ಒಳಗೆ ಕಾರ್ಯಾಚರಿಸ್ತಾ ಇದ್ದಾರೆ. ಕನ್ನಡದಂಥ ಸಂಘಟನೆ ಮಲಯಾಳದಲ್ಲಿ ಒಂದು ಸಮಿತಿ ರೂಪೀಕರಿಸಿ, ಕಾಸರಗೋಡು ಅದು ಕೇರಳ ಮಲಯಾಳ ನಾಡು, ಆದ್ದರಿಂದ ಇಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮಲಯಾಳ ಕಲಿಬೇಕು ಎಂದು ಅವರ ಮನಸ್ಸಿನೊಳಗೆ ಉಂಟು. ಅದನ್ನು ಅವರು ಒಳಗಿಂದ ಒಳಗೆ ಕಾರ್ಯಾಚರಿಸಿಕೊಂಡು ಪರೋಕ್ಷವಾಗಿ ಜಿಲ್ಲಾ ಪಂಚಾಯತ್ಗಳ ಮೂಲಕ ಇಂತಹ ಬೇಡಿಕೆಯನ್ನೆಲ್ಲ ಕೊಟ್ಟು ಕಾಸರಗೋಡಿನ ಕನ್ನಡ ಶಾಲೆಗಳಿಗೆ
ಮಲಯಾಳ ಕಲಿಸಲಿಕ್ಕೆ ಅಂತ ಈಗ ಅಧ್ಯಾಪಕರು ನೇಮಕ ಮಾಡಿದ್ದಾರೆ. ಆಗ ಅವರು ಹೋಗಿ ಮಲಯಾಳ ಕಲಿಸ್ತಾ ಇದ್ದಾರೆ ಹಲವು ಶಾಲೆಗಳಲ್ಲಿ. ಇದು ನಿಜವಾಗಿ ಮಲಯಾಳ ಭಾಷಾ ಹೇರಿಕೆ. ಮಾತೃಭಾಷೆಯ ಒಂದು ಮಗು ಮಾತೃಭಾಷೆಯಲ್ಲಿ ಒಂದೇ ಭಾಷೆಯನ್ನು 1ರಿಂದ 4ರವರೆಗೆ ಕಲಿಬೇಕು. ಈಗ ಒಂದು ಮಗುವಿಗೆ ಕನ್ನಡ ಅಧ್ಯಾಪಕರು ಮಗು ನೀನು ಹೀಗೆ ಬರಿ ಅಂತ ಹೋಗಿ ಹೇಳ್ತಾರೆ. ಸ್ವಲ್ಪ ಹೊತ್ತಾಗುವಾಗ ಮತ್ತೊಂದು ಮಲಯಾಳ ಅಧ್ಯಾಪಕಿ ಬಂದು ಹೀಗೆ ಬರಿ ಅಂತ ಹೇಳುವಾಗ ಮಗುವಿನ ಮನಸ್ಸು ದ್ವಂದ್ವದಲ್ಲಿ ಹೋಗ್ತದೆ. ಹೀಗೆಯೋ ಹಾಗೆಯೋ. ಆದ್ದರಿಂದ ಭಾಷಾ ಪಂಡಿತರು ಇರ್ಬೋದು, ಮನೋವಿಜ್ಞಾನಿಗಳಿರ್ಬೋದು, 1ರಿಂದ 4ರವರೆಗೆ ಮಗು ಮಾತೃಭಾಷೆ ಒಂದನ್ನೇ ಕಲಿಬೇಕು ಅಂತ ಹೇಳಿದ್ದಾರೆ. ಮಗುವಿನ ಮನಸ್ಸನ್ನು ದ್ವಂದ್ವಕ್ಕೆ ಒಳಬಾರ್ದು, ಘಾಸಿಗೊಳಿಸಬಾರದು. ಆದರೆ ಈಗ ಮಲಯಾಳ ಮಗು ಒಂದೇ ಮಾತೃಭಾಷೆ ಮಲಯಾಳ ಮಾತ್ರ ಕಲಿಯೋದು, ಆ ಮಗುವಿನ ಮನಸ್ಸು ಘಾಸಿಯಾಗುವುದಿಲ್ಲ. ಆದರೆ ಕನ್ನಡ ಕಲಿಯುವ ಮಗು 2 ಭಾಷೆಯನ್ನು ಕಲಿಬೇಕು. ಆಗ ಮಗು ದ್ವಂದ್ವ ನೀತಿಯನ್ನು ಹೀಗೆ ಆ ಟೀಚರು ಹಾಗೆ ಹೇಳಿದ್ದಾರೆ, ಈ ಟೀಚರು ಹೀಗೆ ಹೇಳಿದ್ದಾರೆ, ನಾನು ಹೇಗೆ ಕಲಿಬೇಕು ಹೀಗೆ ಯಾವುದು ಮಗುವಿಗೆ ಗಟ್ಟಿಗೊಳ್ಳುವುದಿಲ್ಲ. ಕನ್ನಡ ಹಾವು ಸರಿಯಾಗಿ ಗಟ್ಟಿಯಾಗುವುದಿಲ್ಲ, ಮಲಯಾಳ ಹಾವು ಗಟ್ಟಿಯಾಗುವುದು, ಅಂದರೆ ಯಾವ ಭಾಷೆಯೂ ಕೂಡ ಹೀಗೆ ಕನ್ನಡ ಮಗುವಿನ ಮೇಲೆ ಮಲಯಾಳ ಹೇರಿದರೆ ಆ ಮಗು ಆ ಮಾತೃಭಾಷೆಯಲ್ಲಿ ದುರ್ಬಲಗೊಳ್ಳುತ್ತದೆ. ಆದ್ದರಿಂದ ಅದನ್ನು ಮನೋವಿಜ್ಞಾನಿಗಳೇ ಹೇಳಿದ್ದಾರೆ. ಇದು ಕನ್ನಡ ಮಕ್ಕಳ ಮೇಲೆ ಆಗುವಂಥ ಅನ್ಯಾಯ. ನೀವು 4ನೇ ತರಗತಿ ಕಲಿತ ಮೇಲೆ ಮತ್ತೆ 5ಕ್ಕೆ ಮುಟ್ಟುವಾಗ ನೀವು ಇಂಗ್ಲೀಷು ಹಿಂದಿ ಕಲಿತ್ರೆ ಮಗುವಿಗೆ ಮಾತೃಭಾಷೆಯ ತಳಹದಿ ಇರ್ತದೆ. ಆದ್ದರಿಂದ ಅದು 5ನೇ ತರಗತಿಯ ನಂತರ ಈಗ ಇಂಗ್ಲೀಷ್ ಹಿಂದಿ ಎಲ್ಲ ಕಲಿತದೆ. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಇತ್ತು. 5ನೇ ಕ್ಲಾಸಿಗೆ ಆಗುವಾಗ ಹಿಂದಿ ಇಂಗ್ಲೀಷ್ ಹಾಗೆ ಬರ್ತಿತ್ತು. ಈಗ ಇಂಗ್ಲೀಷನ್ನು ಹೇಗೂ 1ನೇ ಭಾಷೆಯಿಂದ ಒತ್ತಾಯದ ಮೇರೆಗೆ ಈಗ ವ್ಯಾವಹಾರಿಕವಾಗಿ ಇಂಗ್ಲೀಷ್ ಮುಖ್ಯ ಎನ್ನುವ ಉದ್ದೇಶದಿಂದ ಅದು ಸರ್ಕಾರವೇ ರೂಪೀಕರಿಸಿಕೊಂಡದ್ದು. ಆಗ ಮಕ್ಕಳಿಗೆ 2 ಭಾಷೆಯನ್ನು ಹೇಗೂ ಕಲಿಬೇಕು, ಅದರೊಟ್ಟಿಗೆ ಮಲಯಾಳ ಹೇರಿದರೆ ಇದು ಇವರು ಹೆಸರು ಕೊಟ್ಟದ್ದು ಮಲಯಾಳ ಐಚ್ಛಿಕ ಅಂತ. ಇಷ್ಟ ಇದ್ದರೆ ಕಲಿಬೋದು ಮಗುವಿಗೆ. 1ರಿಂದ 4ರವರೆಗೆ ಇರುವಂಥ ಮಗುವಿಗೆ ಅದರ ಇಷ್ಟ ಅನಿಷ್ಟ ಗೊತ್ತುಂಟ? ಇಲ್ಲ. ಇಷ್ಟ ಇದ್ದರೂ ಇಲ್ಲದಿದ್ದರೂ ಈ ಮಲಯಾಳ ಶಿಕ್ಷಕಿಯರು ಹೋಗಿ ಅಲ್ಲಿ ಮಲಯಾಳ ಪಾಠ ಮಾಡ್ತಾ ಇದ್ದಾರೆ. ಇದು ಮಗುವಿನ ಕಲಿಕೆಯನ್ನು ಮತ್ತಷ್ಟು ದುರ್ಬಲಗೊಳಿಸ್ತಾ ಉಂಟು. ಮಗುವಿಗೆ ಕನ್ನಡ ಮಾತೃಭಾಷೆ ಅತ್ಯಂತ ಗಟ್ಟಿಗೊಳ್ಳುವಂತಹ ಯಾವುದೇ ಸಾಧ್ಯತೆ ಇಲ್ಲ. 2 ಭಾಷೆಯನ್ನು ಒಟ್ಟಿಗೆ ಕಲಿಯುವ ಕಾರಣ ಮಗು ಶಿಕ್ಷಣದಲ್ಲಿ ಹಿಂದುಳಿಯುತ್ತದೆ. ಮಾತ್ರ ಅಲ್ಲ, ಕನ್ನಡ ಅಧ್ಯಾಪಕಿ ಪಾಠ ಮಾಡುವಂತಹ ಸಮಯವೂ ಅಷ್ಟು ಆ ಮಗುವಿಗೆ ನಷ್ಟವಾಯಿತು. ಇದರಿಂದ ಕನ್ನಡ ಮಾತೃಭಾಷೆ ಆ ಮಗುವಿನಲ್ಲಿ ಮನಸ್ಸಿನಲ್ಲಿ ಗಟ್ಟಿಗೊಳ್ಳುವುದೇ ಇಲ್ಲ. ಸರ್, ಈಗ ನಾವು ಈಗಾಗಲೇ ನೀವು ಹೇಳಿದ ಹಾಗೆ ಇಲ್ಲಿನ ಕನ್ನಡ ಉದ್ಯೋಗಿಗಳು ಬರ್ತಾ ಇಲ್ಲ. ಅದರ ಜೊತೆಗೆ ಇಲ್ಲಿಯ ಕನ್ನಡ ಶಿಕ್ಷಣದಲ್ಲಿ ಅದಕ್ಕೆ ಪೂರಕವಾದಂಥ ಯಾವುದೋ ಒಂದು ವ್ಯವಸ್ಥೆ ಅಥವಾ ಮಾರ್ಗದರ್ಶನ ಲಭಿಸ್ತಿಲ್ಲ ಅಂತೇಳಿ ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ ನೀವು ಹೇಳಿದ ಹಾಗೆ ಈ 2 ದ್ವಂದ್ವಾರ್ಥ ಈಗಿನ ಮಕ್ಕಳಿಗಿದೆ. ಆದರೆ ಇದಕ್ಕಿಂತ ಮುಂಚಿನ ಕಾಲದಲ್ಲಿ ಈಗ ಒಂದು ಪ್ರೌಢ ವಿಭಾಗವಾಗಿ ಅದರ ನಂತರ ಯಾವುದನ್ನು ಆಯ್ಕೆ ಮಾಡಬೇಕು, ಯಾವ ಉದ್ಯೋಗಕ್ಕೆ ಹೋಗಬೇಕು, ಆ ರೀತಿಯ ಮಾರ್ಗದರ್ಶನಗಳು ಇಲ್ಲಿನ ಸಂಘಟನಾತ್ಮಕವಾಗಿ ಅಥವಾ ಇಲ್ಲಿಯ ಪ್ರಜ್ಞಾವಂತರು ಕನ್ನಡಿಗರು ಯಾಕೆ ನೀಡುತ್ತಿಲ್ಲ, ಯಾಕೆ ಇದರ ಕೊರತೆಗೆ ಎದುರಿಸ್ತಾ ಇದ್ದಾರೆ? 1ನೇದಾಗಿ ಈ ಮಾತೃಭಾಷೆ ಕಲಿಯುವುದಕ್ಕಿಂತಲೂ ಇಲ್ಲಿನ ಕನ್ನಡಿಗರಿಗೆ ಕನ್ನಡ ಭಾಷೆಯ ಮಹತ್ವ ಗೊತ್ತಿಲ್ಲ. ಈಗ ಎಲ್ಲರೂ ಆಂಗ್ಲ ಮಾಧ್ಯಮದ ಪ್ರಭಾವ. ಎಲ್ಲ ಮಕ್ಕಳು ಕನ್ನಡದಲ್ಲಿ ಕಲಿತ್ರೆ ನಮಗೆ ಏನೋ ಉದ್ಯೋಗ ಸಿಕ್ಕಲಿಕ್ಕಿಲ್ಲ ಎನ್ನುವಂಥ ತಪ್ಪು ಕಲ್ಪನೆ ಉಂಟು. ಅದು ಕೇರಳದಲ್ಲಿ ಕಲಿತ್ರೆ ಮಲಯಾಳ ಕಲಿತ್ರೆ ಒಳ್ಳೆಯದು ಎನ್ನುವಂಥ ಮತ್ತೊಂದು ಮೂಢನಂಬಿಕೆಯೂ ಉಂಟು. ನಾವು ಸಾಮಾನ್ಯವಾಗಿ ಹಿಂದೆ ಕಾಸರಗೋಡಿನಲ್ಲಿ ಕನ್ನಡ ಮಾತೃಭಾಷೆಯವರಲ್ಲದೆ ತುಳು ಮಾತೃಭಾಷೆಯವರು ಎಲ್ಲ ತುಂಬ ಮಂದಿ ಇದ್ದಾರೆ. ಅದರಲ್ಲಿ ತುಳು ಮಾತೃಭಾಷೆಯಲ್ಲಿ ಮುಂದುವರಿದ ಜನಾಂಗ ಎಲ್ಲ ಇದೆ. ಆದರೆ ಈಗ ತುಳು ಭಾಷೆಯನ್ನಾಡುವ ಸ್ವಲ್ಪ ಹಿಂದುಳಿದ ಜನಾಂಗದವರು ಎಲ್ಲ ತಮ್ಮ ಮಕ್ಕಳನ್ನು ಮಲಯಾಳ ಶಾಲೆಗಳಿಗೆ ಶುರು ಮಾಡಿದ್ದಾರೆ. ಯಾಕೋ ಇವರ ಒಂದು ತಪ್ಪು ಕಲ್ಪನೆ, ಕನ್ನಡದಲ್ಲಿ ಕಲಿತ್ರೆ ಅವರಿಗೆ ಉದ್ಯೋಗ ಸಿಕ್ಕಲಿಕ್ಕಿಲ್ಲ ಅಂತ. ನಿಜವಾಗಿ ಅದು ತಪ್ಪು ಕಲ್ಪನೆ. ಕಾಸರಗೋಡಿನಲ್ಲಿ ಕನ್ನಡ ಕಲಿತಷ್ಟು ಮಂದಿಗೆ ಹೆಚ್ಚು ಉದ್ಯೋಗ ಸಿಕ್ಕಿದೆ. ಮಲಯಾಳದ ಕಲಿತ ಕೂಡಲೇ ಏನಾಗ್ತದೆ, ಇವರು ಇಡೀ ಕೇರಳದವರೊಟ್ಟಿಗೆ ಪೈಪೋಟಿ ಮಾಡಬೇಕಾಗ್ತದೆ. ಕನ್ನಡ ಕಲಿತ್ರೆ ಕಾಸರಗೋಡಿನಲ್ಲಿ ಉದ್ಯೋಗ ಸಿಗ್ತದೆ, ಕರ್ನಾಟಕದಲ್ಲೂ ಉದ್ಯೋಗ ಸಿಗ್ತದೆ. ನೀವು ಮಲಯಾಳ ಭಾಷೆಯನ್ನು ಕಲಿತ ಕೂಡಲೇ ಇಲ್ಲಿನ ಕನ್ನಡಿಗರು ಮಲಯಾಳ ಭಾಷೆ ಕಲಿತ ಕೂಡಲೇ ಅವರು ಇಡೀ ಕೇರಳದವರೊಟ್ಟಿಗೆ ಪೈಪೋಟಿ ಮಾಡಬೇಕಾಗ್ತದೆ ಒಂದು ಉದ್ಯೋಗಕ್ಕೆ ಬೇಕಾಗಿ. ಅದೇ ರೀತಿ ಇಲ್ಲಿ ಕನ್ನಡಿಗರಿಗೆ ಪ್ರತ್ಯೇಕವಾದ ಒಂದು ಸವಲತ್ತು ಇರುವ ಕಾರಣ, ಸೌಲಭ್ಯ ಇರುವ ಕಾರಣ ಇಲ್ಲಿಯ ಉದ್ಯೋಗಗಳು ಇಲ್ಲಿಯೇ ನಿಲ್ಲುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಹೌದು, ಅವರಿಗೆ ಕಾಸರಗೋಡು ಜಿಲ್ಲೆಯಲ್ಲೇ ಅವರು ಚಿರಕಾಲವಾಗಿ ಉಳಿಯುತ್ತಾರೆ. ಇಲ್ಲದ್ರೆ ಬೇರೆ ಎಲ್ಲಿಗಾದರೂ ಈಗ ಕರ್ನಾಟಕದಲ್ಲಿ ಈಗ ಹೋಗಿ ಸೇರಿದರೆ ಅವರು ಬೆಳಗಾವಿಯವರೆಗೆ ಆಚೆಯವರೆಗೆ ಹೋಗಬೇಕು. ಇಲ್ಲಿ ಕಾಸರಗೋಡಿನಲ್ಲಿ ಯಾವ ತೊಂದರೆ ಇಲ್ಲ. ಕಾಸರಗೋಡು ಜಿಲ್ಲೆಯಲ್ಲಿಗೆ ಅವರಿಗೆ ಉದ್ಯೋಗ ಸಿಗ್ತದೆ. ಹಲವು ಹುದ್ದೆಗಳಲ್ಲಿ ಮೀಸಲಾತಿಗಳಿವೆ. ಇಂಥ ಹಲವು ಸೌಲಭ್ಯಗಳಿದ್ರು. ಜೊತೆಗೆ ಕಾಸರಗೋಡಿನಲ್ಲೂ ಉದ್ಯೋಗ ಸಿಗ್ತದೆ, ಕರ್ನಾಟಕದಲ್ಲೂ ಉದ್ಯೋಗ ಸಿಗ್ತದೆ. 2 ಲಾಭ ಇದೆ. ಆದರೂ
ರಕ್ಷಕರಿಗೆ ಇದರ ಮಹತ್ವ ಮನಗಾಣುವುದಿಲ್ಲ. ನೀವು ಇಂಗ್ಲೀಷ್ ಮೀಡಿಯಮ್ಗೆ ಕಲಿತ ಕೂಡಲೇ ಇಡೀ ಪ್ರಪಂಚ ಇಡೀ ಭಾರತದವರು ಪೈಪೋಟಿ ಬರ್ತಾರೆ ಆ ಒಂದು ಹುದ್ದೆಗೆ. ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತ ಕೂಡಲೇ ಒಂದು ಹುದ್ದೆಗೆ ನೀವು ಕ್ವಾಲಿಫೈ ಮಾಡಿ ಸೇರುವಾಗ ಕೇರಳದವರು ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲ ರಾಜ್ಯಗಳವರು ಆ ಹುದ್ದೆಗೆ ಸ್ಪರ್ಧಿಗಳಾಗಿರ್ತಾರೆ. ಅಷ್ಟು ಮಂದಿಯೊತ್ತಿಗೆ ವಿಶಾಲವಾದ ಪೈಪೋಟಿ ಉಂಟು. ಆಗ ಹುದ್ದೆ ದೊರಕುವಂತಹ ಉದ್ಯೋಗ ದೊರಕುವಂತಹ ಸಂದರ್ಭ ಬಹಳ ಕಡಿಮೆ. ಅದನ್ನು ಇಲ್ಲಿಯ ಕನ್ನಡಿಗರು ಅಂದರೆ ಇಲ್ಲಿಯ ಕನ್ನಡಿಗರಿಗೆ ಸಿಕ್ಕುವಂಥ ಮಾಹಿತಿಯ ಕೊರತೆಯಿಂದಲೋ ಏನೋ, ಯಾರೋ ಒಬ್ಬರು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದರು, ನಮ್ಮ ಮಗು ಹೋಗಲಿ, ನೆರೆ ಮನೆಯವರ ಮಗು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಉಂಟು, ನಮ್ಮ ಪ್ರೆಸ್ಟೀಜ್ ಎನ್ನುವ ಉದ್ದೇಶದಿಂದ ಇಂಗ್ಲೀಷ್ ಮೀಡಿಯಮಿಗೆ ಹಾಕ್ತಾ ಉಂಟು. ಅದು ತಪ್ಪು. ಅದರಿಂದ ಇಲ್ಲಿಯ ಕನ್ನಡಿಗರಿಗೆ ಕನ್ನಡದಲ್ಲಿ ಕಲಿತರೆ ಏನು ಸೌಲಭ್ಯ ಎನ್ನುವಂತಹ ಆ ಒಂದು ಮಾಹಿತಿಯನ್ನು ಎಲ್ಲ ಕನ್ನಡಿಗರಿಗೆ ದೊರಕುವ ಹಾಗೆ ಆಗಬೇಕು. ಅದು ನೀವು ಹಾಗೆ ಹೇಳಿದ ಹಾಗೆ ನಾವು ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮದ ಜೊತೆಗೆ ಇಂತಹ ಮಾಹಿತಿಗಳು ಅವರಿಗೆ ದೊರಕುತ್ತಾ ಇಲ್ಲ. ಬರೀ ನಾವು ಈಗ ಎಲ್ಲ ವಿವಿಧ ಬೇರೆ ಬೇರೆ ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಆ ಕಾರ್ಯಕ್ರಮಕ್ಕೆ ಒಂದನೇದಾಗಿ ಬರುವವರ ಸಂಖ್ಯೆ ಸ್ವಲ್ಪ ಹಿರಿಯರು ಮಾತ್ರ. ಈ ಕನ್ನಡದ ಕಾರ್ಯಕ್ರಮ ನೀವು ಯಾವುದೇ ನೋಡಿ 50 ವರ್ಷದಿಂದ ದಾಟಿದ ಹಿರಿಯ ಜೀವಗಳು ಮಾತ್ರವೇ ಅಂತಹ ಕನ್ನಡ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಸಂಘಟನೆ ನಡೆಸೋ ಕಾರ್ಯಕ್ರಮ ಇರ್ತದೆ. ಈ ಎಳೆಯ ತಲೆಮಾರು, ಯುವ ತಲೆಮಾರು ಅಂತಹ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ಅವರಿಗೆ ಒಂದು ವೇಳೆ ಅಲ್ಲಿ ಮಾಹಿತಿ ಸಿಕ್ಕಿದರೂ ಕೂಡ ಅದು ಹಿರಿಯರಿಗೆ ಮಾತ್ರ ಸಿಗ್ತದೆ. ಆದ್ದರಿಂದ ನಾವು ಕನ್ನಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಮಕ್ಕಳನ್ನು ನಾವು ಜೊತೆಗೆ ಯಾವುದೇ ಇರ್ಬೋದು, ಒಂದು ಭಜನೆ ಇದ್ದರೂ ಕೂಡ ಈಗ ಭಜನೆಗೆ ಸ್ವಲ್ಪ ಹಿರಿಯರು ಮಾತ್ರ ಬರ್ತಾರೆ, ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಬರುವುದಿಲ್ಲ. ಕರ್ಕೊಂಡು ಬಂದರೆ ಮಾತ್ರ ಆ ಮಗುವಿಗೆ ಭಜನೆಯಲ್ಲಿ ಆಸಕ್ತಿ ಬೆಳೆಯುತ್ತದೆ. ಭಜನೆ ಅಂದರೆ ಏನು ಅಂತ ಗೊತ್ತಾಗ್ತದೆ. ಯಕ್ಷಗಾನ, ತಾಳಮದ್ದಳೆ ಎಲ್ಲ ನೋಡಿರ್ಬೋದು ನೀವು. ಯಕ್ಷಗಾನಕ್ಕೆ ಬರುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಅವರು ತಂತ್ರಜ್ಞಾನಗಳಲ್ಲಿ ಬಂದರೂ ಕೂಡ ಮೊಬೈಲ್ಗಳಲ್ಲೇ ಮಗ್ನರಾಗಿರ್ತಾರೆ, ಅದನ್ನು ಕೇಳುವುದಿಲ್ಲ. ಹಾಗೆ ನಾವು ಮಾಡುವಂಥ ಕಾರ್ಯಕ್ರಮ ಯಕ್ಷಗಾನ ಇರ್ಬೋದು, ತಾಳಮದ್ದಳೆ ಇರ್ಬೋದು, ಭಜನೆ ಇರ್ಬೋದು, ನೃತ್ಯ ಇರ್ಬೋದು, ಅದಕ್ಕೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಆ ಕಾರ್ಯಕ್ರಮದ ಜೊತೆಯಲ್ಲಿ 1 ಗಂಟೆ ಕನ್ನಡದ ಬಗ್ಗೆ ಮಾಹಿತಿ ಕೊಡುವ, ಕನ್ನಡದ ಪ್ರಜ್ಞೆ ಮೂಡಿಸುವ, ಇವರಲ್ಲಿ ಕನ್ನಡದ ಅಭಿಮಾನ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಅದರ ಜೊತೆಯಲ್ಲಿ ಇಟ್ಟುಕೊಂಡ್ರೆ ಕನ್ನಡ ಖಂಡಿತ ಬೆಳೆಯುತ್ತದೆ. ಯಾಕಂದರೆ ಬರೇ ಒಂದು ಕನ್ನಡವನ್ನು ಪ್ರಜ್ಞೆ ಮೂಡಿಸುವ, ಅಭಿಮಾನ ಮೂಡಿಸುವ ಒಂದು ಕಾರ್ಯಕ್ರಮ ಇಟ್ಟರೆ ಅಲ್ಲಿಗೆ ಬರುವುದಿಲ್ಲ ಮಕ್ಕಳು. ಇಂತಹ ಒಂದು ಕಾರ್ಯಕ್ರಮದ ಜೊತೆಗೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇಂತಹ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡ್ರೆ ಮಕ್ಕಳಲ್ಲಿ ಭಾಷಾಭಿಮಾನ ಮೂಡ್ತದೆ, ಕನ್ನಡಾಭಿಮಾನ ಮೂಡ್ತದೆ. ಮುಂದೆ ಇವರು ಕನ್ನಡದ ಕಲಿಗಳಾಗ್ತಾರೆ, ಕಾಸರಗೋಡಿನ ಕನ್ನಡದ ಕಟ್ಟಾಳುಗಳಾಗ್ತಾರೆ ಎನ್ನುವಂಥ ನನ್ನ ಅನಿಸಿಕೆ. ಸರ್, ಈಗ ಈ ಭಾಷಾ ಅಲ್ಪಸಂಖ್ಯಾತ ಪ್ರದೇಶದ ಹಲವು ಸವಲತ್ತುಗಳು ಈಗಾಗಲೇ ನೀವು ನಾವು ಕಂಡುಕೊಂಡ ಹಾಗೆ ಇಲ್ಲಿ ಕಾಸರಗೋಡಿಗೆ ಮಾತ್ರ ಸೀಮಿತ ಆಗಿಲ್ಲ, ಬೇರೆ ಕಡೆ ಕೂಡ ಇದನ್ನು ಪಾಲನೆ ಆಗ್ತಾ ಇದೆ. ಆದರೆ ನೀವು ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದಿಂದ ರಾಜ್ಯ ಮಟ್ಟದವರೆಗೆ ನೀವು ಇದನ್ನು ತೆಗೆದುಕೊಂಡು ಹೋದವರು, ಹೋಗುವಂಥ ಸಂದರ್ಭದಲ್ಲೆಲ್ಲ ಬೇರೆ ಕಡೆಗೆ ಇಂಥ ಸೌಲಭ್ಯಗಳು ಉದಾಹರಣೆಗೆ ತಮಿಳರಿಗೆ ಅಥವಾ ಹತ್ತಿರದ ಬಾರ್ಡರ್ ಏರಿಯಾಗಳಲ್ಲಿ ಗಡಿನಾಡಿನಲ್ಲಿ ಸಿಕ್ಕಿದಂಥ ಸವಲತ್ತುಗಳ ಬಗ್ಗೆ ಹೇಗೆ ಸಿಕ್ಕಿದೆ, ಅದು ಏನು? ನಾವು ಹಲವು ಸವಲತ್ತು ಇಲ್ಲಿ ಕನ್ನಡಕ್ಕೆ ಅವಗಣನೆಯಾದಾಗಲೆಲ್ಲ ನಾವು ತಮಿಳರೊಂದಿಗೆ ಸಂಪರ್ಕ ಇರಿಸಿಕೊಂಡಿದ್ದೆವು. ಅಲ್ಲಿ ಯಾವ ರೀತಿಯ ಸೌಕರ್ಯ ಉಂಟು ತಮಿಳರಿಗೆ ಎನ್ನುವುದನ್ನು ನಾವು ಹಲವು ಹೋರಾಟಗಳನ್ನು ತಮಿಳರೊಟ್ಟಿಗೆ ಜಂಟಿಯಾಗಿ ನಾವು ಮಾಡಿದ್ದಿದೆ. ತಿರುವನಂತಪುರದಲ್ಲಿ ಸಂಬಂಧಪಡುವ ಅಧಿಕಾರಿಗಳ ಮನೆಗೆ ಕೊಡುವಾಗ ನಾವು ಯಾವುದೇ ಕನ್ನಡ ಹೋರಾಟ ಮಾಡುವಾಗ ಜೊತೆಗೆ ತಮಿಳನ್ನು ಸೇರಿಸಿಕೊಳ್ತಾ ಇದ್ದೀವಿ. ಅಂದರೆ ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನ ಕೊಟ್ಟ ಕೆಲವು ಸವಲತ್ತುಗಳುಂಟು. ಅದು ಬರೀ ಕಾಸರಗೋಡಿನ ಕನ್ನಡಿಗರು ಅಂತ ಹೇಳುವಾಗ ಕೆಲವೊಮ್ಮೆ ಅವರು ಅದಕ್ಕೆ ಸ್ಪಂದನೆ ಸ್ವಲ್ಪ ನಿಧಾನವಾಗ್ಬೋದು. ಹಾಗೆ ತಮಿಳರನ್ನು ಸೇರಿಸಿಕೊಂಡಾಗ ನಮಗೆ ಸ್ವಲ್ಪ ಬಲ ಜಾಸ್ತಿ ಆಯಿತು. ಹಾಗೆ ಹಲವು ಹೋರಾಟಗಳಲ್ಲಿ ನಾವು ತಮಿಳನ್ನು ಸೇರಿಸಿಕೊಂಡು ಮಾಡಿದ ಕಾರಣ ಅದು ಸರ್ಕಾರದಿಂದ ಬಹಳ ಬೇಗ ಆದೇಶವಾಗಿ ಬಂದಿದೆ. ಅಂದರೆ ಸಂವಿಧಾನದತ್ತವಾದ ಹಕ್ಕುಗಳು, ನಮಗೆ ಯಾವುದೇ ಮಾಹಿತಿಗಳಿರ್ಬೋದು, ನಮ್ಮ ಅಲ್ಪಸಂಖ್ಯಾತ ಹುದ್ದೆಗಳಿರ್ಬೋದು, ಅದೆಲ್ಲ ತಮಿಳನ್ನು ಸಿಕ್ಕಿದೆ. ಹೋರಾಟಕ್ಕೂ ನಾವು ಜಂಟಿಯಾಗಿ ಹಲವು ಹೋರಾಟಗಳನ್ನು ಅಧ್ಯಾಪಕ ಸಂಘದ ನೇತೃತ್ವದಲ್ಲಿ ತಿರುವನಂತಪುರದಲ್ಲಿ ಮಾಡಿದ್ದೂ ಇದೆ. ನಿಯೋಗ ಎಲ್ಲ ಹೋಗುವಾಗ ನಾವು ಒಟ್ಟಿಗೆ ಹೋದ ಕಾರಣ ಹಲವು ಸೌಲಭ್ಯಗಳು ಸಿಕ್ಕಿದೆ. ಸರ್, ಈಗ ಶೈಕ್ಷಣಿಕವಾಗಿ ಗಮನಿಸುವಾಗ ಇಲ್ಲಿಯ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂಬ ನಿಟ್ಟಿನಲ್ಲಿ ಈಗಾಗಲೇ ತಮಿಳು, ಅದೇ ರೀತಿ ಕನ್ನಡ, ಈ ಬೇರೆ ಬೇರೆ ಭಾಷೆಗಳು ಇದರ ಒಟ್ಟಿಗೆ ಜೋಡಣೆ ಆಗ್ತಾಯಿದೆ. ಅದೇ ರೀತಿ ಶೈಕ್ಷಣಿಕವಾಗಿ ಇಲ್ಲಿಯ ಶಾಲೆಯ ಕಲೋತ್ಸವಗಳು ಇಂಥದ್ದು ನಡೆಯುವಾಗ ಕೆಲವೊಮ್ಮೆ ಭಾಷೆಯ ಒಂದು ಅತಂತ್ರ ಸ್ಥಿತಿ ಕೂಡ ಇಲ್ಲಿ ನಮಗೆ ಬಾಧಕ ಆಗುತ್ತೆ. ಯಾಕೆಂತೇಳಿ ಹೇಳಿದ್ರೆ ಈಗ ಇಲ್ಲಿ ನಡೆಯುವಂಥ ಕೆಲವು ಕಾರ್ಯಕ್ರಮಗಳು, ಕನ್ನಡ ಸ್ಪರ್ಧೆಗಳು ಅದು ಮೇಲಿನ ಮಟ್ಟಕ್ಕೆ ತಲುಪುತ್ತಾ ಇಲ್ಲ. ಇಲ್ಲಿ ಜಿಲ್ಲೆಯಲ್ಲೇ ಉಪಜಿಲ್ಲೆಯಲ್ಲೇ ಕೊನೆಗೊಳ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ತಮಿಳುನಾಡಿನ ತಮಿಳು ಭಾಷೆ ಸ್ವಲ್ಪ ಪ್ರಬಲವಾಗಿದೆ ಅಂತೇಳಿ ಕೂಡ ನಮಗೆ ಕಾಣ್ತಾ ಇದೆ. ಇದರ ಬಗ್ಗೆ ಏನು? ಇಲ್ಲ, ತಮಿಳು ಮತ್ತು ಕನ್ನಡ ಸಮಾನವಾಗಿ ಉಂಟು. ಅಂದರೆ ಕಲೋತ್ಸವದಲ್ಲಿ ಈ ತಮಿಳು ಕಾಸರಗೋಡಿನಲ್ಲಿ ಕನ್ನಡ ಒಂದೇ ಜಿಲ್ಲೆಯಲ್ಲಿ ಉಂಟು.
ಅಲ್ಲಿ ತಮಿಳು 2-3 ಜಿಲ್ಲೆಗಳಿಗೆ ವ್ಯಾಪಿಸಿಕೊಂಡು ಇರುವ ಕಾರಣ ತಮಿಳರಿಗೆ ಅಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಅವಕಾಶ ಉಂಟು. 2-3 ಜಿಲ್ಲೆಗಳಲ್ಲಿ ತಮಿಳರಿದ್ದಾರೆ. ಅಲ್ಲಿ ಕನ್ನಡಿಗರು ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರವೇ ಇರೋದು. ಅದರಿಂದ ಇಲ್ಲಿ ಹಲವು ಕಾರ್ಯಕ್ರಮಗಳು, ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು ಕಾಸರಗೋಡು ಜಿಲ್ಲೆಗೆ ಮುಕ್ತಾಯವಾಗ್ತದೆ. ಅಧ್ಯಾಪಕ ಸಂಘ ಹಿಂದೆ ಹಲವು ಬಾರಿ ಮನವಿ ಕೊಟ್ಟು ಈ ಕಾಸರಗೋಡಿನಲ್ಲಿ ಈಗ ಕಥಾ ರಚನೆ, ಪ್ರಬಂಧ ರಚನೆ ಇಂಥ ಹಲವು ಸ್ಪರ್ಧೆಗಳುಂಟು. ಈ ಸ್ಪರ್ಧೆಗಳು ಮಂಜೇಶ್ವರ, ಕುಂಬಳೆ, ಬೇಕಲ, ಹೊಸದುರ್ಗ ಉಪಜಿಲ್ಲೆ, ಕಾಸರಗೋಡು ಉಪಜಿಲ್ಲೆಯಲ್ಲಿ ನಡೆದು ಜಿಲ್ಲೆಗೆ ಕೊನೆಗೊಳ್ಳುತ್ತದೆ. ಉಳಿದ ಮಲಯಾಳ, ತಮಿಳು, ಅರೇಬಿಕ್, ಉರ್ದು ಇದೆಲ್ಲ ಪ್ರಾಂತ್ಯ ಮಟ್ಟದಲ್ಲಿ ಭಾಗವಹಿಸುವ ಅವಕಾಶ ಉಂಟು. ನಮಗೆ ಕಂಠಪಾಠ, ಯಕ್ಷಗಾನ ಇದೆಲ್ಲ ಪ್ರಾಂತ್ಯ ಮಟ್ಟದಲ್ಲಿ ಉಂಟು ಕನ್ನಡಿಗರಿಗೂ ಕೂಡ. ಆಗ ಈ ಕಾಸರಗೋಡು ಜಿಲ್ಲೆಯಲ್ಲಿ ಕೊನೆಗೊಂಡರೂ ಕೂಡ ಪ್ರಾಂತ್ಯ ಕಲೋತ್ಸವದಲ್ಲಿ ಪ್ರಥಮ ಸ್ಥಾನ ಗಳಿಸಿದವನಿಗೆ ಯಾವ ರೀತಿಯ ಗೌರವ ಉಂಟೋ ಅದನ್ನು ಇಲ್ಲಿ ಜಿಲ್ಲೆ ಸೌಲಭ್ಯಗಳು ಉಂಟೋ ಅದನ್ನು ಈ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಕನ್ನಡ ವಿದ್ಯಾರ್ಥಿಗೂ ಕೊಡಬೇಕು ಅಂತ ನಾವು ಬೇಡಿಕೆಯನ್ನು ಒಡ್ಡಿದ್ದೆವು. ಆದರೂ ಜಿಲ್ಲೆಯವರೆಗೆ ನಡೆಸ್ತಾ ಇದ್ದಾರೆ ಅಷ್ಟೇ. ಆದರೂ ಪ್ರಾಂತ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ಅವನಿಗೆ ಲಭಿಸುವಂತಹ, ಅವಳಿಗೆ ಲಭಿಸುವಂತಹ ಗ್ರೇಸ್ ಮಾರ್ಕ್ಗಳು ಇದರಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬಂದವನಿಗೆ ಸಿಗ್ತಾ ಇಲ್ಲ. ಅದು ನಾವು ಅಧ್ಯಾಪಕ ಸಂಘ ಹಲವು ಬಾರಿ ಮನವಿ ಕೊಟ್ಟರೂ ಕೂಡ ಅದು ಇನ್ನೂ ಕಾರ್ಯಗತಗೊಂಡಿಲ್ಲ. ಈಗಾಗಲೇ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿದ್ದೀರಾ. ಅದರ ಜೊತೆಗೆ ಇಲ್ಲಿನ ಕನ್ನಡ ಉಳಿಬೇಕು, ಇಲ್ಲಿನ ಗಡಿನಾಡಿನ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂಬ ನಿಟ್ಟಿನಲ್ಲಿ ಇಲ್ಲಿಯ ಭಾಷೆಗಳು ಉಳಿಬೇಕು ಎನ್ನುವ ಒಂದು ಕಾರ್ಯೋನ್ಮುಖ, ಒಂದು ಸಂಘಟನಾತ್ಮಕವಾದ ಹೋರಾಟವನ್ನು ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ವತಿಯಿಂದ ಮಾಡಿದ್ದೀರಾ. ನಮ್ಮ ಈ ಒಂದು ಕನ್ನಡ ಡಿಂಡಿಮ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಕನ್ನಡಿಗರಿಗಾಗಿ, ನಮ್ಮ ವೀಕ್ಷಕರಾಗಿ ನಮ್ಮ ಜೊತೆ ಕೂಡಿದ್ದಾರೆ. ಈ ಸಂದರ್ಭದಲ್ಲಿ ತಮಗೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ವಿಶೇಷ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ಕನ್ನಡ ಡಿಂಡಿಮವ, ಕನ್ನಡ